MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ TV9 ಎಕ್ಸ್ಪೋಗೆ ಭರ್ಜರಿ ರೆಸ್ಪಾನ್ಸ್. 101 ಕೆಜಿ ಚೀಲ ಹೊತ್ತು 116 ಮೆಟ್ಟಿಲೇರಿದ ಸಾಹಸಿ, ಕಸಾಯಿಖಾನೆಗೆ ಸಾಗಿಸ್ತಾ ಇದ್ದ ಹಸುಗಳ ರಕ್ಷಣೆ, ಪ್ರವಾಹದಿಂದ ಚೆಸ್ಕಾಂ ಭಾರಿ ನಷ್ಟ, ಖರ್ಗೆ ಯೋಗಕ್ಷೇಮ ವಿಚಾರಿಸಿದ ಮೋದಿ. ಇವೆಲ್ಲ ಸ್ಟೋರಿ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ಗ್ರಾಹಕರ ಬಹುಬೇಡಿಕೆಯ TV9 ನೆಟ್ವರ್ಕ್ ಆಯೋಜಿಸಿರುವ ಲೈಫ್ ಸ್ಟೈಲ್, ಆಟೋಮೊಬೈಲ್ ಹಾಗೂ ಫರ್ನಿಚರ್ ಎಕ್ಸ್ಪೋ ಭರ್ಜರಿಯಾಗಿ 2ನೇ ದಿನಕ್ಕೆ ಕಾಲಿಟ್ಟಿದೆ. ಬೆಂಗಳೂರಿನ ಅರಮನೆ ಮೈದಾನ ತ್ರಿಪುರ ವಾಹಿನಿಯಲ್ಲಿ ಥಾಯ್ಲೆಂಡ್ ಅಂತಾರಾಷ್ಟ್ರೀಯ ಶಾಪಿಂಗ್ ಫೆಸ್ಟಿವಲ್ ಭಾಗವಾಗಿ ಥಾಯ್ಲೆಂಡ್ ಹಾಗೂ ಸುತ್ತಮುತ್ತಲಿನ ದೇಶಗಳ ಸಂಸ್ಕೃತಿ ಬಿಂಬಿಸುವ ಕಲಾಕೃತಿಗಳು ಎಲ್ಲರ ಕಣ್ಮನ ಸೆಳೀತಾ ಇವೆ. ಆಟಿಕೆಗಳು, ಚಿತ್ರಗಳು, ಚಾಕೊಲೇಟ್ ಸೇರಿದಂತೆ ನಾನಾ ರೀತಿಯ ತಿಂಡಿ ತಿನಿಸುಗಳು ಗ್ರಾಹಕರನ್ನ ಆಕರ್ಷಿಸ್ತಾ ಇವೆ. ದುಬೈನಿಂದ ಆಮದಾಗಿರುವ ಡ್ರೈ ಫ್ರೂಟ್ಸ್ ಮಳಿಗೆಗಳಲ್ಲಿ ಉತ್ಕೃಷ್ಟ ಗುಣಮಟ್ಟದ ಬಾದಾಮಿ, ಗೋಡಂಬಿ, ಪಿಸ್ತಾ, ವಾಲ್ನಟ್ಸ್, ಒಣದ್ರಾಕ್ಷಿ, ಅಂಜೂರ, ಏಪ್ರಿಕಾಟ್ ಸೇರಿದಂತೆ ಇತರೆ ಡ್ರೈ ಫ್ರೂಟ್ಸ್ಗಳ ಭಂಡಾರವೇ ಇದೆ. ಮನೆ ಸಿಂಗರಿಸುವ ತರಹೇವಾರಿ ವಸ್ತುಗಳ ಮಳಿಗೆಗಳು ಕೂಡ ಇವೆ. ಎಕ್ಸ್ಪೋಗೆ ಬಂದ್ಬಿಟ್ಟು ನಿಜವಾಗ್ಲೂ ನನಗೆ ಸಖತ್ ಖುಷಿ ಆಯಿತು ರೀ. ಯಾಕಂದರೆ ಇಲ್ಲಿ ಯಾರೋ ಒಬ್ಬರು ಹೊಸ ಮನೆ ಅಂತ ಬಂದು ಏನಾದರೂ ಸೆಟಪ್ ಮಾಡಬೇಕಂದ್ರೆ ಈ ಎಕ್ಸ್ಪೋಗೆ ಬಂದುಬಿಟ್ಟು ಕಂಪ್ಲೀಟ್ ಒಂದು ದಿನ ಸ್ಪೆಂಡ್ ಮಾಡಿದ್ರೆ ಕಂಪ್ಲೀಟ್ ಮನೆ ಸೆಟಪ್ ಮಾಡ್ಕೊಂಬಿಡ್ಬೋದು. ಇಲ್ಲಿ ಎಲೆಕ್ಟ್ರಾನಿಕ್ ಸ್ಟೋರು, ಈ ಗಿರಿಯಾಸ್ ಅವ್ರದ್ದು ಪಾರ್ಟ್ನರ್ಶಿಪ್ ಇರೋದ್ರಿಂದ ಕಂಪ್ಲೀಟ್ ಎಲೆಕ್ಟ್ರಾನಿಕ್ ಐಟಮ್ಗಳಿದೆ. ನೆಕ್ಸ್ಟು ಕಟ್ ಮಾಡಿದ್ರೆ ನಿಮಗೆ ಆಟೋಮೊಬೈಲ್ ಅಂತ ಹೇಳ್ಬಿಟ್ಟು ಹ್ಯುಂಡೈ, ಕಿಯಾ, ಟೊಯೋಟಾ, ಸುಜುಕಿ ಎಲ್ಲರೂ ಇದ್ದಾರೆ. ಆಮೇಲೆ ಅಲ್ಲಿ ಫರ್ನಿಚರ್ ನೋಡಿದ್ರೆ ಒಂದು ಕಂಪ್ಲೀಟ್ ಸೆಟಪ್ಪೇ ಇದೆ ಫರ್ನಿಚರ್ದು. ಎಲ್ಲ A to Z ಯಾವ ಥರ ಫರ್ನಿಚರ್ ಇದು. ಮನೆ ಐಟಮ್ಗಳು ನೋಡಿದ್ರೆ ನೀವು ಗೋಡೆಗೆ ಹಾಕೋ ಒಂದು ಪೇಂಟಿಂಗಿಂದ ಹಿಡಿದು ಒಂದು ಟೋಟಲ್ ಮನೆ ಒಂದು ಕಿಚನ್ ಒಳಗಡೆ ಇಡೋ ಒಂದು ಡ್ರೈ ಫ್ರೂಟ್ಸಿಂದ ಹಿಡಿದು ಎಲ್ಲ. 101 ಕೆಜಿ ಜೋಳದ ಚೀಲ ಹೊತ್ತು 116 ಮೆಟ್ಟಿಲು ಏರಿ ಯುವಕನೊಬ್ಬ ಸಾಧನೆ ಮಾಡಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ನಡೆದಿದೆ. ಹುನ್ನೂರು ಗ್ರಾಮದ ಸುರೇಶ ಪೂಜಾರಿ ಈ ಸಾಧನೆ ಮಾಡಿದವರು. ಶ್ರೀ ನೀಲಗಿರಿ ನಿಂಗಪ್ಪನ ದೇವಸ್ಥಾನದ 116 ಮೆಟ್ಟಿಲುಗಳನ್ನು ಏರಿದ ದೇವರಿಗೆ ಸುರೇಶ ಪೂಜಾರಿ ಹರಕೆ ತೀರಿಸಿದ್ದಾನೆ. ಯುವಕನ ಸಾಧನೆಗೆ ಸ್ಥಳೀಯರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಪ್ರವಾಹದಿಂದಾಗಿ ಕಲಬುರಗಿ ಜಿಲ್ಲೆಯ ಜೇವರ್ಗಿ ಹಾಗೂ ಚಿತ್ತಾಪುರ ತಾಲೂಕಿನಲ್ಲಿ 270 ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳು, 600ಕ್ಕೂ ಹೆಚ್ಚು ಕಂಬಗಳಿಗೆ ಹಾನಿಯಾಗಿದೆ. ಜೆಸ್ಕಾಂ ಅಧ್ಯಕ್ಷ ಪ್ರವೀಣ್ ಪಾಟೀಲ್ ಹರವಾಳ ಹಾನಿಗೀಡಾಗಿರುವ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ನೀರಿನ ಪ್ರಮಾಣ ಕಡಿಮೆಯಾದ ಬಳಿಕ ಹಾನಿ ಬಗ್ಗೆ ಸಂಪೂರ್ಣ ಗೊತ್ತಾಗುತ್ತೆ. ಇತಿಹಾಸದಲ್ಲೇ ಜೆಸ್ಕಾಂಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಷ್ಟವಾಗಿರಲಿಲ್ಲ ಅಂತ ಪ್ರವೀಣ್ ಪಾಟೀಲ್ ಹೇಳಿದ್ದಾರೆ. ಇಲ್ಲಿ ಚಿತ್ತಾಪುರ ತಾಲೂಕು ಮತ್ತು ಜೇವರ್ಗಿಯಲ್ಲಿ ನೋಡಿದರೆ 270 ಟ್ರಾನ್ಸ್ಫಾರ್ಮರ್ಸು ಇದು ಕೆಟ್ಟಿದ್ದಾವೆ. ಸುಮಾರು 600 ಪೋಲ್ಸ್ ಕೆಟ್ಟಿದ್ದಾವೆ. ಎಂಟೈರ್ ಜಿಲ್ಲಾ ತೊಗೊಂಡ್ರೆ ಇದು ನಂಬರ್ಸ್ ಜಾಸ್ತಿ ಇದೆ. ಅದು ನೀರು ಇಳಿದ ಮೇಲೆ ವಿಲ್ ಗೆಟ್ ರೈಟ್ ನಂಬರ್. ಅಂದರೆ ಇನ್ನೊಂದು TC ಅದೆಲ್ಲ ಕಾಣಿಸ್ತಾ ಇಲ್ಲ, ವಿಸಿಬಿಲಿಟಿ ಏನೂ ಇಲ್ಲ, ಅಷ್ಟು ನೀರಿದ್ವು. ಮೈನರ್ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪ್ರಧಾನಿ ಮೋದಿ ದೂರವಾಣಿ ಕರೆ ಮಾಡಿ ಯೋಗಕ್ಷೇಮ ವಿಚಾರಿಸಿದ್ದಾರೆ. ಶೀಘ್ರ ಗುಣಮುಖರಾಗಲಿ ಅಂತ ಮೋದಿ ಹಾರೈಸಿದ್ದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟಪಡಿಸಿದ್ದಾರೆ. ಈ ಬಗ್ಗೆ ಮೋದಿ ಸಹ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿ, ರಾಜ್ಯಸಭೆ ವಿಪಕ್ಷ ನಾಯಕ ಖರ್ಗೆ ಜೊತೆ ಮಾತನಾಡಿದ್ದೆ, ಅವರು ಶೀಘ್ರ ಗುಣಮುಖರಾಗಲಿ ಅಂತ ಹಾರೈಸಿದ್ದೇನೆ, ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸುತ್ತೇನೆ ಅಂತ ಬರೆದುಕೊಂಡಿದ್ದಾರೆ. ಹಿಂದೂಗಳು ಆತ್ಮರಕ್ಷಣೆಗೆ ಆಯುಧಗಳನ್ನು ಇಟ್ಟುಕೊಳ್ಳಬೇಕು ಎಂಬ ರಾಜ್ಯಸಭಾ ಸದಸ್ಯ ನಾರಾಯಣ ಸಾ ಬಾಂಡೆಗೆ ಹೇಳಿಕೆಗೆ ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಅದು ನನ್ನ ದೃಷ್ಟಿಯಲ್ಲಿ ಬಹಳ ದೊಡ್ಡ ತಪ್ಪು. ಆ ರೀತಿ ಪ್ರಚೋದನಕಾರಿ ಹೇಳಿಕೆ ಯಾರೂ ಕೊಡಬಾರದು. ಅದಕ್ಕಾಗಿ ಕಾನೂನುಗಳಿವೆ. ಇಲ್ಲಿ ಆತ್ಮರಕ್ಷಣೆ ಪ್ರಶ್ನೆಗಳು ಬರೋದಿಲ್ಲ. ಯಾರು ನಾರಾಯಣ ಸಾಗೆ ತೊಂದರೆ ಮಾಡೋದಕ್ಕೆ ಹೋಗಿದ್ದಾರೆ, ಅದನ್ನ ಪ್ರಚೋದನಕಾರಿಯಾಗಿ ಜನ ಸಮುದಾಯಕ್ಕೆ ಹೇಳೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ನನ್ನ ದೃಷ್ಟಿಯಲ್ಲಿ ಇದು ಬಹಳ ದೊಡ್ಡ ತಪ್ಪು. ಅದನ್ನು ಆ ರೀತಿ ಪ್ರಚೋದನಕಾರಿ ಮಾತುಗಳನ್ನು ಯಾರು ಕೂಡ ಹೇಳಬಾರ್ದು. ಅದಕ್ಕಾಗಿ ಕಾನೂನುಗಳಿದ್ದಾವೆ. ಅದು ಆತ್ಮರಕ್ಷಣೆ ಪ್ರಶ್ನೆ ಬರೋದಿಲ್ಲ ಇಲ್ಲಿ. ಯಾರಿಗೆ ಅವರಿಗೆ ತೊಂದರೆ ಮಾಡಕ್ಕೆ ಹೋಗಿದ್ದಾರೆ? ಈ ಹಿಂದೆ ವಲ್ಲಭಭಾಯಿ ಪಟೇಲ್ RSS ನಿಷೇಧ ಮಾಡಿದ್ದರು. RSSನವರು ತ್ರಿವರ್ಣ ಧ್ವಜದ ಬಗ್ಗೆ ಗೌರವ ಇಟ್ಟಿಲ್ಲ. ಅವರು ಬ್ರಿಟಿಷರ ಬೂಟು ಕಾಲು ನೆಕ್ತಾ ಇದ್ದವರು, ಬ್ರಿಟಿಷರ ಜೊತೆ ಶಾಮೀಲಾದವರು. ಸಾವರ್ಕರ್ ಅಂತಹವರ ಆಚರಣೆಗಳನ್ನ ಮಾಡಲಾಗ್ತಾ ಇದೆ. ಇದು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮಾಡಿದ ಅಪಮಾನ ಅಂತ ಬೆಂಗಳೂರಿನಲ್ಲಿ ಕಾಂಗ್ರೆಸ್ MLC BK ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ. ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಜೆಗಳು ಸಹ ತ್ರಿವರ್ಣ ಧ್ವಜಕ್ಕೆ ಗೌರವವನ್ನು ಕೊಡ್ತಾರೆ. ಆ ತ್ರಿವರ್ಣ ಧ್ವಜವನ್ನ 52 ವರ್ಷಗಳ ಕಾಲ RSS ಕಚೇರಿಯ ಮೇಲೆ ಅವರು ಆರಿಸಿರಲಿಲ್ಲ.
ಮಹಾತ್ಮ ಗಾಂಧೀಜಿಯವರು ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಅಂತ ಹಾಡಿದ್ದಾರೆ. ಈಶ್ವರ ಅಲ್ಲಾ ತೇರೆ ನಾಮ್ ಅಂತ ಹೇಳಿದ್ದಾರೆ. RSSನವರು ಅಲ್ಲಾ ಬಗ್ಗೆ ಮಾತನಾಡ್ತಾರ. ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನ ಉದ್ಯಾನ ಅಂತ ನಾಡಗೀತೆ ಇದೆ. ಇದು ಶಾಂತಿಯ ತೋಟ. ಬಿಜೆಪಿ ಹೊರಗಡೆ ಏನು ಬೇಕಾದರೂ ಮಾತನಾಡಲಿ, ತಪ್ಪಿಸಿಕೊಳ್ಳಬಹುದು. ಅವರು ತಪ್ಪಿಸಿಕೊಳ್ಳೋದಕ್ಕೆ ಆಗಲ್ಲ, ಕಿತ್ತು ಹಾಕೋಕು ಕೂಡ ಆಗಲ್ಲ ಅಂತ DCM DK ಶಿವಕುಮಾರ್ ಹೇಳಿದ್ದಾರೆ. ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು, ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ಈಶ್ವರ ಹಲ್ಲ ತೇರೆ ನಾಮ್. ಗಾಂಧೀಜಿಯವರು ಹೇಳಿದ್ನ ಹೇಳ್ತಾರ, ಅವರು ಬಿಜೆಪಿಯವರು ಅಲ್ಲ ಬಗ್ಗೆ ಮಾತಾಡ್ತಾರ. ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ಯಾನೆಲ್ಗೆ ಹೀನಾಯ ಸೋಲಾಗಿರುವ ಕುರಿತಂತೆ ಮತದಾನ ಮಾಡಿದ ವ್ಯಕ್ತಿಯೊಬ್ಬ ಮಾತನಾಡಿದ ವಿಡಿಯೋ ವೈರಲ್ ಆಗಿದೆ. ಮತಕೇಂದ್ರದ ಹೊರಗೆ ಕತ್ತಿ ಪ್ಯಾನೆಲ್ ಚೀಟಿ ಕಸಿದುಕೊಂಡ್ರು. ಒಳಗೆ ಹೋಗುವಾಗ ಜಾರಕಿಹೊಳಿ ಪ್ಯಾನೆಲ್ ಚೀಟಿ ಕೊಟ್ಟರು. ಜೊತೆಗೆ ಒಂದು ಮತಕ್ಕೆ 6,000 ರೂಪಾಯಿ ಕೊಟ್ಟರು. ಹಣ ಜೇಬಿಗೆ ಹಾಕಿಕೊಂಡು ರಮೇಶ್ ಕತ್ತಿ ಪ್ಯಾನೆಲ್ಗೆ ಮತ ಹಾಕಿದ್ವಿ ಅಂತ ಮತದಾರ ಈ ವಿಡಿಯೋದಲ್ಲಿ ಹೇಳಿದ್ದಾನೆ. ಇಲ್ಲಿ ಹೊರಗೆ ಚೀಟಿ ಎಲ್ಲ ಕಳ್ಸ್ಕೊಂಡ್ರು. ಜಾರಕಿಹೊಳಿ ಚೀಟಿ ಕೊಟ್ರ ಮನುಷ್ಯಾಗ 6,000 ರೂಪಾಯಿ ಕೊಟ್ರ. ಅವ್ರು ಜಾರಕಿಹೊಳಿ ತಗೊಂಡು ಕಿಶ ಹಾಕೊಂಡಿವ. ಮತ್ತ ಈ ಕೈತಾನ ಪಂಪ್ ಸೆಟ್ ಅಲ್ಲಿ ನೋಡ್ಬೇಕಲ್ಲ ನಾವು. ಪೈಲಾ ಪಂಪ್ ಸೆಟ್ ಬಿಡುದು ಹಿಂದಿಂದ ಯಾವ ಈ ಚಿತ್ರ ನೋಡ್ದ, ಈ ಚಿತ್ರ ಬಿಡುದ, ಆಚೆಗಡೆ ಚಿತ್ರ ಬಿಡೋದ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH